ಕೆಲಸದಿಂದ ತೆಗೆದುಹಾಕಿದ್ದಕ್ಕೆ ಮ್ಯಾನೇಜರ್ ಕೊಲೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯ ಮ್ಯಾನೇಜರ್ ಹತ್ಯೆ ಆಗಿದೆ. ತಿಗಳರಪಾಳ್ಯದ ಪವರ್ ಪ್ಲಾಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮ್ಯಾನೇಜರ್ನನ್ನ ಉದ್ಯೋಗಿ ಕೊಲೆ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯ ಮ್ಯಾನೇಜರ್ ಹತ್ಯೆ ಆಗಿದೆ. ಕಾರಣ ಆತನನ್ನ ಕೆಲಸದಿಂದ ತೆಗೆದುಹಾಕಿದ್ರು ಅಂತ. ರಾಹುಲ್ 38 ವರ್ಷದ ವ್ಯಕ್ತಿ ಕೊಲೆಯಾಗಿರುವಂತಹ ಕಂಪನಿಯ ಮ್ಯಾನೇಜರ್. ಸ್ಥಳಕ್ಕೆ ರಾಜಗೋಪಾಲ್ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಆರೋಪಿ ಹನುಮಂತಪ್ಪ ವಶಕ್ಕೆ ಪಡೆದಿದ್ದಾರೆ. ಇನ್ನು ಪೊಲೀಸರಿಂದ ವಿಚಾರಣೆ ಮುಂದುವರೆದಿದೆ. ನಿನ್ನೆ ರಾತ್ರಿ ಫ್ಯಾಕ್ಟರಿಯಲ್ಲಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿದೆ. ತೀವ್ರವಾಗಿ ರಕ್ತಸ್ರಾವ ಆಗಿದ್ರಿಂದ ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಮ್ಯಾನೇಜರ್ ರಾಹುಲ್ ಹಾಗೂ ಹನುಮಂತಪ್ಪ ಮಧ್ಯೆ ಏನ್ ವೈಷಮ್ಯ ಇತ್ತು ಹಾಗಾದ್ರೆ? ಅಂದ್ರೆ ಕೆಲಸದಿಂದ ತೆಗೆದ್ರು ಅನ್ನುವಂತ ಒಂದೇ ಕಾರಣಕ್ಕೆ ಕೊಲೆ ಮಾಡುವ ಮಟ್ಟಕ್ಕೆ ಹೋಗ್ತಾರಾ? ನಿಜಕ್ಕೂ ಅಲ್ಲಿ ಒಳಗೊಳಗೆ ಆಗಿದ್ದಾದ್ರೂ ಏನು? ಯಾವ ಕಾರಣಕ್ಕೆ ಕೆಲಸದಿಂದ ತೆಗೆದಿದ್ದು? ಮ್ಯಾನೇಜರ್ ಮತ್ತು ಈತನ ಮಧ್ಯೆ ಏನಾದರೂ ವೈಷಮ್ಯ ಇತ್ತಾ ಹನುಮಂತಪ್ಪ ಮಧ್ಯೆ? ಆ ಪ್ರಶ್ನೆ ಈಗ ಸಹಜವಾಗಿಯೇ ರೈಸ್ ಆಗ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಈ ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ನೋಡಿ, ಆರೋಪಿ ಹನುಮಂತಪ್ಪನನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ತೀವ್ರ ರಕ್ತಸ್ರಾವ ಆಗಿದ್ರಿಂದ ಮ್ಯಾನೇಜರ್ ರಾಹುಲ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರೋದು. ಚಾಕುವಿನಿಂದ ಇರಿದು ನಿನ್ನೆ ರಾತ್ರಿ ಹತ್ಯೆ ಮಾಡಲಾಗಿದೆ. ಅಥವಾ ಹತ್ಯೆ ಮಾಡಬೇಕು ಅನ್ನೋದೇ ಉದ್ದೇಶ ಆಗಿತ್ತಾ? ಹೆದರಿಸ್ಬೇಕು ಅಂತ ಹೋಗಿ ಆ ಸಂದರ್ಭದಲ್ಲಿ ಏನಾದರೂ ಜಗಳ ಆಗಿ ಮಾತಿಗೆ ಮಾತು ಬೆಳೆದು ಕೊಲೆ ಆಯ್ತಾ? ಕೊಲೆ ಮಾಡೋದೇ ಆತನ ಉದ್ದೇಶ ಆಗಿತ್ತಾ? ಅವ್ರ ಮಧ್ಯೆ ಏನಾದರೂ ವೈಷಮ್ಯ ಜಗಳಗಳಾಗಿತ್ತಾ? ಅದೆಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲೇ ಗೊತ್ತಾಗಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ. ಕೆಲಸದಿಂದ ತೆಗೆದುಹಾಕಿದ್ರು ಅನ್ನುವಂಥ ಕಾರಣಕ್ಕೆ ಕೊಲೆ ಆಗಿದ್ದ ಅಥವಾ ಬೇರೆ ಏನಾದರೂ ವೈಷಮ್ಯ ಇತ್ತಾ? ನಿನ್ನೆ ರಾತ್ರಿ ನಡೆದಿದ್ದಾದ್ರೂ ಏನು ಮಾಹಿತಿ ಇದೆ? ಸೌಖ್ಯ, ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಏನು ಒಂದು ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆ ಬೆಂಗಳೂರಿನ ರಾಜಗೋಪಾಲ್ ನಗರದ ತಿಗಳರಪಾಳ್ಯದಲ್ಲಿ ಆಗಿರ್ತಕ್ಕಂಥ ಈ ಮರ್ಡರ್ ಏನಿದೆ, ಇದು ಯಾಕಂದ್ರೆ ನೀವು ಹೇಳಿದಾಗೆ ಇದೇನು ನಿನ್ನೆ ಒಂದು ರಾತ್ರಿಗೆ ಕೆಲಸದಿಂದ ತೆಗೆದಿದ್ದು ಅಂತ ಹೇಳೋದಕ್ಕಿಂತನೂ ಬಹಳಷ್ಟು ದಿನಗಳಿಂದ ಇವರಿಬ್ಬರ ಮಧ್ಯೆ ಒಂದಷ್ಟು ವೈಷಮ್ಯ ಇತ್ತು, ಜಗಳ ಇತ್ತು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಹನುಮಂತಪ್ಪ ಅಂತಕ್ಕಂಥ ಏನು ಆ ಪವರ್ ಪ್ಲಾಸ್ಟಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ ವರ್ಕರು ಮತ್ತೆ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ರಾಹುಲ್ ಅಂತಕ್ಕಂಥವನು, ಇವರಿಬ್ಬರ ಮಧ್ಯೆ ಪದೇ ಪದೇ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಆಗ್ತಾ ಇತ್ತು ಅಂತದ್ದು ತಿಳಿದು ಬರ್ತಾ ಇದೆ ಸೌಖ್ಯ. ಯಾಕೆಂತಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ರಾಹುಲ್ ಅಂತಕ್ಕಂಥ ಮ್ಯಾನೇಜರ್ ಇದಾರಲ್ಲ, ಅವರು ಪದೇ ಪದೇ ಹನುಮಂತಪ್ಪನವರಿಗೆ ಒಂದಷ್ಟು ಎಕ್ಸ್ಟ್ರಾ ಮಾತನಾಡುವಂಥದ್ದು ಈ ತರದೆಲ್ಲ ಇತ್ತಂತೆ. ಅದೇ ಕಾರಣಕ್ಕೆ ಹನುಮಂತಪ್ಪ ಅದ್ರ ಜೊತೆಗೆ ಇವತ್ತು ಏಕಾಏಕಿ ಮೊನ್ನೆ ಕೆಲಸದಿಂದ ತೆಗೆದಿದ್ದ ಕಾರಣದಿಂದ ಆ ರಾಹುಲ್ನ ಮುಗಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಿನ್ನೆ ರಾತ್ರಿ ಹೋಗಿ ಅವ್ರ ಜೊತೆ ಜಗಳ ತೆಗೆದಿದ್ದಾರೆ. ಈ ಜಗಳ ತೆಗೆದಂತ ಸಂದರ್ಭದಲ್ಲಿ ರಾಹುಲ್ ಮತ್ತೆ ಹನುಮಂತಪ್ಪನ ನಡುವೆ ಆಗಿರ್ತಕ್ಕಂಥ ವಾಗ್ವಾದ ಅದು ಜಗಳಕ್ಕೆ ತಿರುಗಿ ಅದು ವಿಕೋಪಕ್ಕೆ ಹೋಗಿ ಇರುತ್ತ ಸಂದರ್ಭದಲ್ಲಿ ಹನುಮಂತಪ್ಪ ಅವರನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಆಗಿದೆ ಸೌಖ್ಯ. ಈ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಗೋಪಾಲ್ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಆ ಮೃತ ವ್ಯಕ್ತಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೆಸ್ತಾ ಇದ್ದಾರೆ. ನಂತರ ಇನ್ನೊಂದಷ್ಟು ವಿಷಯಗಳು ಕೂಡ ಗೊತ್ತಾಗಬೇಕಿದೆ ಸೌಖ್ಯ. ಇದ್ರ ಜೊತೆಗೆ ರಾಜಗೋಪಾಲ್ ನಗರ ಪೊಲೀಸ್ನವರು ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಯಾವೆಲ್ಲ ಒಂದು ಆಂಗಲ್ ಅಲ್ಲಿ ಮರ್ಡರ್ ಆಗಿರಬಹುದು ಅಥವಾ ಇದಕ್ಕೆ ನಿಖರವಾದ ಕಾರಣಗಳೇನು ಅಂತಕ್ಕಂಥ ತನಿಖೆಯನ್ನು ಮುಂದುವರಿಸಿದ್ದಾರೆ ಸೌಖ್ಯ. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಮಾಹಿತಿಗೆ.